ಹೆಲೋ ಗೈಸ್, ಎಲ್ರಿಗೂ ನಮಸ್ತೆ. ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ನಿಫ್ಟಿಯಲ್ಲಿ ನೋಡಿ, ನಾನು ನಿನ್ನೆ ಏನೊಂದು ವೇವ್ ಕೌಂಟ್ ನ ಮಾಡಿದ್ನಲ್ವಾ, ಸೊ ಅದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ. ಪ್ರೆಸೆಂಟ್ ನನಗೆ ಎ ಆಗಿ ಬಿ ಆಗಿ ನನಗೆ ಒಂದು ಸಿ ನಡೀತಾ ಇದೆ ಅಂತ ನಾನು ಅನ್ಕೊಂತಾ ಇದ್ದೀನಿ, ಸ್ಟಿಲ್ ಈಗೂ ಕೂಡ. ಓಕೆ, ಸೊ ಯಾಕೆ ಅಂತಂದ್ರೆ ನಮ್ಗೆ ಇವತ್ತು 0.618 ನ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ನಮಗೆ ಮಾರ್ಕೆಟ್ ನಿಧಾನಕ್ಕೆ ಒಂದ್ ಸ್ವಲ್ಪ ಓಡಾಡಿ ಅಲ್ಲೇ ಕ್ಲೋಸ್ ಮಾಡಿದೆ. ಸೊ ಎಲ್ಲಿ ಸಪೋರ್ಟ್ ತಗೊಂಡಿದೆ ನೀವು ನೀಟಾಗಿ ಅಬ್ಸರ್ವ್ ಮಾಡಿ, 0.5 ನ ನಮಗೆ ಸಪೋರ್ಟ್ ಆಗಿ ತಗೊಂಡಿದೆ. ಸೊ ನಾಳೆ ಏನಾಗಬಹುದು ಅಂತಂದ್ರೆ, ಬೈ ಚಾನ್ಸ್ ನಮಗೆ ಈ 0.618 ಲೆವೆಲ್ ನ ಬ್ರೇಕ್ ಮಾಡ್ತು ಅಂದ್ರೆ, ಅದ್ರ ಮೇಲೆ ಸಸ್ಟೈನ್ ಮಾಡ್ತು ಅಂತಂದ್ರೆ ನೆಕ್ಸ್ಟ್ ನಮಗೆ ಟಾರ್ಗೆಟ್ 0.786 ವರ್ಗು ಇರುತ್ತೆ, ಅಂದ್ರೆ 24,734 ವರ್ಗುನು. ಸೊ ನಿಮ್ಗೆ ವೇವ್ ಅನಾಲಿಸಿಸ್ ಗೊತ್ತಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಜಸ್ಟ್ ನೀವು ನೋಡ್ತಾ ಹೋಗಿ ಅಷ್ಟೇನೆ. ಸೊ ಈ 0.618 ಏನು, 0.5 ಏನು, ಹಾಗೆ 0.786 ಏನು, ಸೊ ಇದೆಲ್ಲ ನಿಮ್ಗೆ ಪಾರ್ಟ್ 3 ಏನ್ ನೋಡ್ತಿರಲ್ವಾ ವೇವ್ ಅನಾಲಿಸಿಸ್, ಅಲ್ಲಿ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ನಾನು ಬೇಗ ಮಾಡ್ತೀನಿ, ಬಟ್ ನಾನು ಇವತ್ತು ನಾಳೆ ಅಂತ ಪಾರ್ಟ್ 3 ಬಗ್ಗೆ ನಾನು ಟೈಮ್ ಹೇಳಲ್ಲ. ಯಾಕೆಂದ್ರೆ ಅಗೇನ್ ನನಗೆ ಗೊತ್ತು ತುಂಬಾ ಜನ ಕಾಯ್ತಿರ್ತೀರಾ, ಸೊ ನೀವೇ ಹೇಳ್ತಾ ಇರೋದು. ಸೊ ಅದಕ್ಕೋಸ್ಕರ ನನಗೆ ಸುಮ್ಮನೆ ನಿಮ್ಮನ್ನ ಕಾಯ್ಸಕ್ ಇಷ್ಟ ಇಲ್ಲ. ನನಗೆ ಯಾವಾಗ ಕಂಪ್ಲೀಟ್ ಆಗುತ್ತೋ ಇಮಿಡಿಯೇಟ್ ಆಗಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಗೆ ಯಾವಾಗ ಬಂದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಆದಷ್ಟು ಬೇಗ ಮಾಡ್ತೀನಿ, ಹಂಗಂತ ನಿಮ್ಗೆ ತುಂಬಾ ಕಾಯಿಸಲ್ಲ. ಸೊ ಇದಿಷ್ಟು ನನ್ನ ವೇವ್ ಕೌಂಟ್ ಆಗಿರುತ್ತೆ. ಸ್ಟಿಲ್ ನಾನು ಸಿ ವೇವ್ ಕಂಟಿನ್ಯೂ ಆಗ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಬೈ ಚಾನ್ಸ್ ಏನಾದ್ರು ನನಗೆ 0.5 ಏನಾದ್ರು ಬ್ರೇಕ್ ಮಾಡಿ ಇದ್ರ ಕೆಳಗಡೆ ಬಂತು ಅಂತಂದ್ರೆ ಅವಾಗ ನಾವು ಬೇರೆ ತರ ಕೌಂಟ್ ಮಾಡಬೇಕು. ಅದನ್ನ ನಾನು ನಿಮ್ಗೆ ನಾಳೆ ಮಾರ್ಕೆಟ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ, ಅಥವಾ ನಾಳೆ ಬೆಳಿಗ್ಗೆ ನಿಮ್ಗೆ ಮಾರ್ಕೆಟ್ ಮೂವ್ಮೆಂಟ್ ಯಾವ ತರ ಇರುತ್ತೆ ನೋಡ್ಕೊಂಡು ಸೊ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಈಗ ನಾವು ನಮ್ಮ ಇವತ್ತಿನ ಟ್ರೇಡ್ ಯಾವ ತರ ಇತ್ತು, ನಾನು ಎಲ್ಲೆಲ್ಲಿ ಟ್ರೇಡ್ ಗಳನ್ನ ತಗೊಂಡೆ, ಜೊತೆ ನಮ್ಮ SR ಲೆವೆಲ್ ಇವತ್ತು ಯಾವ ತರ ಒಂದು ರಿಯಾಕ್ಟ್ ಮಾಡಿದೆ ಅನ್ನೋದನ್ನ ನೋಡುವ. ಫಸ್ಟ್ ನಾನು ಬೆಳಿಗ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬಿಫೋರ್ 10 o'clock ಒಳಗಡೆ ನಾನು ಯಾವ ತರ ಅನಲೈಸ್ ಮಾಡಿ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ ಅನ್ನೋದನ್ನ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಸೊ ನೋಡಿ, ಇದನ್ನೇ ನಾನು ನಿಮ್ಗೆ ಬೆಳಿಗ್ಗೆ 10 o'clock ಕಳಿಸಿದ್ದು. ಜೊತೆಲಿ ನಾನು ಎಲ್ಲೆಲ್ಲಿ ಟ್ರೇಡ್ ಗಳನ್ನ ತಗೊಳ್ಳಲ್ಲ, ಹಾಗೆ ಯಾವ ಲೆವೆಲ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನೆಲ್ಲ ನಿಮ್ಗೆ ಈ ತರ ಮಾರ್ಕ್ ಮಾಡಿ ಹಾಕಿದ್ದೆ ನೋಡಿ. ಇದೊಂದು ನಮ್ಗೆ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ ಅಂತ ಅಂದಿದ್ದೆ. ಅದೇ ತರ ಈ ಒಂದು ಝೋನ್ ಏನಿದೆಯಲ್ವಾ, ಇವಾಗ ನಮ್ಗೆ ಅಲ್ಲಿ ಸ್ವಲ್ಪ ಸೈಡ್ ವೇಸ್ ಮಾಡಿ ಕೆಳಗಡೆ ಬಂದಿದೆಯಲ್ವಾ, ಇದನ್ನು ಕೂಡ ನಾನು ಇಂಪಾರ್ಟೆಂಟ್ ಝೋನ್ ಅಂತ ಮಾರ್ಕ್ ಮಾಡಿದ್ದೆ. ಜೊತೆಲಿ ನಮ್ಗೆ 0.618 ಲೆವೆಲ್ ಅಂತ ಬ್ರಾಕೆಟ್ ಅಲ್ಲಿ ಬರ್ದಿದ್ದೆ. ಹಾಗೆ ನಿನ್ನೆ ಯಾರು ನನ್ನೊಂದು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನೋಡಿರ್ತಾರಲ್ವಾ, ಅವ್ರಿಗೂ ಕೂಡ ಗೊತ್ತಿರುತ್ತೆ ಆ ಲೆವೆಲ್ಸ್ ಗಳು. ಓಕೆ, ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಡೈಲಿ ನಮ್ಮ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನ ನೋಡಿರ್ಬೇಕು. ಸೊ ಬೆಳಿಗ್ಗೆ ನಾವು ಬಿಫೋರ್ 10 o'clock ಒಳಗಡೆ ಏನೊಂದು ಟ್ರೇಡ್ ಪ್ಲಾನ್ ಮಾಡಿರ್ತೀವಲ್ವಾ, ಅದನ್ನೇ ನಾವು ಮಾಡೋದು. ಸೊ ಅದನ್ನ ಬಿಟ್ಟು ನಾವು ನಿಮ್ಗೆ ಆಮೇಲೆ ಬಂದ್ಬಿಟ್ಟು ಬೇರೆ ಕತೆ ಹೊಡೆಯೋದಾಗ್ಲಿ ಆ ತರ ಏನು ನಾವು ಮಾಡಲ್ಲ. ಬೆಳಿಗ್ಗೆ ಏನ್ ಟ್ರೇಡ್ ಪ್ಲಾನ್ ಮಾಡಿರ್ತೀನಿ ಆ ತರದ ಟ್ರೇಡ್ ಗಳು ಸಿಕ್ಕಿದ್ರೆ ನಾನು ಮಾಡ್ತೀನಿ, ಇಲ್ಲ ಅಂದ್ರೆ ಸುಮ್ನೆ ನಾನು ವಾಚ್ ಮಾಡ್ಕೊಂಡು ಕೂತ್ಕೊಂತೀನಿ. ಈ ಲೆವೆಲ್ ಅಲ್ಲಿ ನೋಡಿ, ನಾನು ರಿಸ್ಕಿ ಝೋನ್ 50 ಪಾಯಿಂಟ್ ಟಾರ್ಗೆಟ್ ಓನ್ಲಿ ಅಂತ ಹಾಕಿದ್ದೆ. ಸೊ ರೀಸನ್ ಇಷ್ಟೇನೆ, ನಮ್ಗೆ ಏನಾಗಿದೆ, ಇಲ್ಲಿಂದ ಇಲ್ಲಿಗೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಅರೌಂಡ್ ಒಂದು 55 ಇಂದ 60 ಪಾಯಿಂಟ್ ಮಾತ್ರ ಇದೆ. ಸೊ ಅದಕ್ಕೋಸ್ಕರ ಬೈ ಚಾನ್ಸ್ ಏನಾದ್ರು ಕೆಳಗಡೆ ಬಂತು ಅಂತಂದ್ರೆ, ಇಲ್ಲಿ ಸಪೋರ್ಟ್ ತಗೊಂಡು ರಿವರ್ಸಲ್ ಆದ್ರೆ ಇಲ್ಲಿಂದ ಇಲ್ಲಿಗೆ ಒಂದು 50 ಪಾಯಿಂಟ್ ನ ನಾವು ಟಾರ್ಗೆಟ್ ಇಟ್ಕೊಂಡು ಸ್ಪಾಟ್ ಅಲ್ಲಿ ಟ್ರೇಡ್ ಮಾಡಬಹುದು ಅಂತ ಈ ತರ ನಾನು ಮಾರ್ಕ್ ಮಾಡಿದ್ದೆ ನೋಡಿ. ನಿಮ್ಗೆ ನಾನು ಆ ಸ್ಕ್ರೀನ್ ಶಾಟ್ ಕಳಿಸ್ಬಿಟ್ಟು ಈ ತರ ಹೇಳಿದ್ದೆ. ನಾನು ನಿಫ್ಟಿಯಲ್ಲಿ ನಮ್ಗೆ ಈಗ 0.618 ಲೆವೆಲ್ ನಡೀತಾ ಇದೆ, ಮತ್ತೆ ನಮ್ಮ SR ಲೆವೆಲ್ ಎರಡು ಕೂಡ ಒಂದೇ ಕಡೆ ಇದೆ. ನಮ್ಗೆ 24,537 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಂಡು ಹುಷಾರಾಗಿ ನಾವು ಟ್ರೇಡ್ ಮಾಡಬೇಕು. ಹಾಗೆ ನಮ್ಮ SR ಲೆವೆಲ್ ಹತ್ರ ರಿಯಾಕ್ಟ್ ಮಾಡಿದ್ರೆ ಮಾತ್ರ ನಾವು ಟ್ರೇಡ್ ತಗೋಬೇಕು, ಇಲ್ಲ ಅಂದ್ರೆ ಟ್ರೇಡ್ ಮಾಡಬಾರ್ದು. ಏನಾದ್ರೂ ಒಂದೇ ಕಡೆ ಹೋಲ್ಡ್ ಮಾಡ್ತು ಅಂತಂದ್ರೆ ನಮ್ಗೆ ಆಪ್ಷನ್ ಬೈಯರ್ಸ್ಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಇವತ್ತು ಅಂದ್ಬಿಟ್ಟು ನಾನು ಆಲ್ರೆಡಿ ಎಷ್ಟು ಗಂಟೆಗೆ ಹೇಳಿ 10:04 ಇಲ್ಲಿ ಕಾಣಿಸ್ತಿದೆಲ್ವಾ ನಿಮ್ಗೆ ಟೈಮು, ಆ ಟೈಮಲ್ಲಿ ನಾನು ಪೋಸ್ಟ್ ಮಾಡಿದ್ದೆ. ಸೊ ನೋಡ್ತಾ ಇದ್ದೀರಲ್ವಾ, ಈ ಲೆವೆಲ್ಸ್ ಗಳು ಏನ್ ಕಾಣ್ತಿದೆಯಲ್ವಾ, ಇದನ್ನ ನಾವು 9:15 ಕೊಟ್ಟಿರುವಂತ ಲೆವೆಲ್ಸ್ ಗಳು, ಅಂದ್ರೆ ನಮ್ಮ ಸಿಸ್ಟಮ್ ನಮಗೆ ಕೊಟ್ಟಿರುವಂತ ಲೆವೆಲ್ಸ್. ಸೊ ಅದನ್ನೇ ನೋಡಿ ನಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ತಗೊಂಡು ಈ ಲೆವೆಲ್ ಅಲ್ಲಿ ಹೆಂಗ್ ಟ್ರೇಡ್ ಮಾಡಿದೆ ಅಂತ ನೀವು ಆಗ್ಲೇ ನಾನು ತೋರಿಸಿದಾಗನೇ ಒಂದು ಫಿಬೋನಚ್ಚಿನ A=C ಮಾಡ್ಕೊಂಡ್ರೆ ನಮಗೆ ಆ ಲೆವೆಲ್ಸ್ ಏನಿದೆಯಲ್ವಾ 0.786 ಈ ತರ ಬರುತ್ತೆ. ನಮಗೆ ಇನ್ನ ಸ್ವಲ್ಪ ಕೆಳಗಡೆ ಬರುತ್ತೆ, ಹಿಂಗೆ ಇಷ್ಟು ನಿಯರ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ನೋಡ್ಕೊಂಡು ಟ್ರೇಡ್ ಮಾಡಿ ಅಂತ ಪದೇ ಪದೇ ನಾನು ನಮ್ಮ SR ಲೆವೆಲ್ ಗ್ರೂಪ್ ಅಲ್ಲಿ ನಾನು ಹೇಳ್ತಿದ್ದು. ಹಾಗೆ ನಾನು ಇವತ್ತು ಯಾವುದೇ ರೀತಿ ನಿಫ್ಟಿಯಲ್ಲಿ ಟ್ರೇಡ್ ಗಳನ್ನ ತಗೊಂಡಿಲ್ಲ, ಜಸ್ಟ್ ನಾನು ವಾಚ್ ಮಾಡ್ತಿದ್ದೆ ಇನ್ನೊಂದು ಸ್ಕ್ರೀನ್ ಅಲ್ಲಿ. ನಾನು ಇವತ್ತು ಟ್ರೇಡ್ ಮಾಡಿದ್ದು ಬ್ಯಾಂಕ್ ನಿಫ್ಟಿಯಲ್ಲಿ 2 ಎಂಟ್ರಿನ ತಗೊಂಡೆ. ಸೊ 2 ಎಂಟ್ರಿ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಸ್ವಲ್ಪ ಹೊತ್ತಲ್ಲೇನೆ. ಬಟ್ ಈ ಲೆವೆಲ್ ಅಲ್ಲಿ ನಾವು ಒಂದು ಎಂಟ್ರಿ ತಗೋಬಹುದಿತ್ತು. ಆಕ್ಚುಲಿ ಈ ಟೈಮ್ ಅಲ್ಲಿ ನಾನು ಬ್ಯಾಂಕ್ ನಿಫ್ಟಿನ ಅಬ್ಸರ್ವ್ ಮಾಡ್ತಾ ಇದ್ದೆ, ಬಟ್ ಈ ಚಾರ್ಟ್ ಕೂಡ ನಾನು ಇನ್ನೊಂದು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೆ. ಜಸ್ಟ್ ಇಲ್ಲಿ 50 ಪಾಯಿಂಟ್ ನ ಟಾರ್ಗೆಟ್ ಇಟ್ಕೊಂಡ್ರು ಕೂಡ ನಮ್ಮ ಟಾರ್ಗೆಟ್ ಈಸಿಯಾಗಿ ಹಿಟ್ ಆಗ್ತಾ ಇತ್ತು ಅಲ್ವಾ. ಸೊ ಇದನ್ನ ನಾನು ಇಲ್ಲಿ ಮಾರ್ಕ್ ಮಾಡಿದ್ದು, ಇಲ್ಲಿ ನಾನು 50 ಪಾಯಿಂಟ್ ನ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ತೀನಿ ಅಂತ. ಸೊ ಬಿಗಿನರ್ಸ್ ಗಳಿಗೆ ಇವೆಲ್ಲ ತುಂಬಾ ಕಷ್ಟ ಆಗಬಹುದು. SR ಲೆವೆಲ್ ಈಗ ತಗೊಂಡಿರ್ತಾರಲ್ವಾ, ಅಗೇನ್ ನಾನು ಹೇಳ್ತಾ ಇರೋದು, ನೀವು ಅದನ್ನ ಅಬ್ಸರ್ವ್ ಮಾಡ್ತಾ ನಾನು 100% ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ. ಸೊ ನೀವು ಕೂಡ ಈ SR ಲೆವೆಲ್ ಅಲ್ಲಿ ಸಕ್ಸಸ್ಫುಲ್ ಆಗ್ತೀರಾ. ಸೊ ಇದು ರೂಲ್ಸ್ ಗಳೇನು, ಎಲ್ಲ ಅವಾಯ್ಡ್ ಮಾಡಬೇಕು, ಯಾವ ತರ ಎಂಟ್ರಿ ಪ್ಲಾನ್ ಮಾಡಬೇಕು, ಪ್ರತಿಯೊಂದು ಕೂಡ ನಾನು ನಿಮ್ಗೆ ಇಂಟ್ರಾಡೇ ಪಾರ್ಟ್ 1 ಅಂಡ್ ಪಾರ್ಟ್ 2 ಅಲ್ಲಿ ಹೇಳಿದೀನಿ. ಸೊ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಅದನ್ನ ಒಂದ್ 2 ಸಾರಿ ನೋಡ್ಕೊಂಡ್ ಬನ್ನಿ. ಸೊ ಈ ಎಲ್ಲ ಲೆವೆಲ್ಸ್ ಗಳು ಯಾವಾಗ ಜನರೇಟ್ ಮಾಡಿರುತ್ತೆ, 9:15 ನಮ್ಗೆ ಮೊದಲೇ ಹೇಳಿರುತ್ತೆ ಇವೆಲ್ಲ ಒಂದು ಸ್ಟ್ರಾಂಗ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗುತ್ತೆ, ನಾನು ಇಲ್ಲೆಲ್ಲ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇದೆ ಅಂತ. ಸೊ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸ್ಟಾಕ್ ಗಳು ಎಲ್ಲಾದ್ರಲ್ಲೂ ಕೂಡ. ಬಟ್ ಈ ಮೂವ್ಮೆಂಟ್ ಎಲ್ಲ ಏನಿದೆಯಲ್ವಾ, ಇಲ್ಲೂ ಕೂಡ ಸಾಕಷ್ಟು ಜನ ನಮ್ಮ SR ಲೆವೆಲ್ ತಗೊಂಡಿರೋರು
ಅವರು ಟ್ರೇಡ್ ಮಾಡಿದ್ದಾರೆ. ಸೊ ಇದು ಇಲ್ಲಿ ಬರೋದು ನೀವು ಎಂಟ್ರಿ ತಗೊಂಡಾಗ ಸಡನ್ ಹಿಂಗ್ ಹೊಟ್ಟೋಗ್ಬಿಟ್ರೆ ಅದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಈ ತರದ ಮೂವ್ಮೆಂಟ್ ಅಲ್ಲಿ ಏನಿದೆಯಲ್ವಾ, ನಾವು ಒಂದು ಆಪ್ಷನ್ ಬೈ ಮಾಡೋದು ತುಂಬಾ ಡೇಂಜರ್ ಇರುತ್ತೆ. ಅದರಲ್ಲೂ ಕೂಡ ನಮಗೆ ನಾಳೆನೇ ಎಕ್ಸ್ಪೈರಿ ಇರೋದು. ಇದನ್ನ ನಾನು ನಿಮಗೆ ಗ್ರೂಪ್ ಅಲ್ಲಿ ಒತ್ತಿ ಹೇಳ್ತಾ ಇದ್ದೆ. ಒಂದ್ ಕಡೆ ಏನಾದ್ರೂ ಹೋಲ್ಡ್ ಆಯ್ತು ಅಂತಂದ್ರೆ ತುಂಬಾ ಡೇಂಜರ್ ಇರುತ್ತೆ, ನಮ್ಮ ಆಪ್ಷನ್ ಬೈಯರ್ಗೆ ತುಂಬಾ ಡೇಂಜರ್ ಆಗುತ್ತೆ ಅಂತ. ಸೊ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಬಟ್ ತಲೆ ಕೆಡಿಸ್ಕೋಬೇಡಿ, ಎಲ್ಲಾನು ಒಂದೇ ಸಾರಿ ಬರಲ್ಲ, ನಿಧಾನಕ್ಕೆ 1 by 1 ಗೊತ್ತಾಗ್ತಾ ಹೋಗುತ್ತೆ. ಸೊ ನಿಮ್ ಜೊತೆ ನಾವು 100% ಇರ್ತೀವಿ. ಯಾರ್ಯಾರು ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಯೂಸ್ ಮಾಡ್ತಿರ್ತಾರಲ್ವಾ, ಅವ್ರಿಗೆ ಲೈಫ್ ಟೈಮ್ ವರ್ಗೂ ನಾವು ಸಪೋರ್ಟ್ ಆಗಿರ್ತೀವಿ. ಹಾಗೆ ಯಾರ್ಯಾರು ನೀವು ಯೂಸ್ ಮಾಡ್ತಾ ಇಲ್ವೋ ಅವರು ಕೂಡ ತಲೆ ಕೆಡಿಸ್ಕೊಳ್ಳೋ ನೆಸಿಟಿ ಇಲ್ಲ. ನೀವು ಇದನ್ನ ಅಬ್ಸರ್ವ್ ಮಾಡಿ, ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ನೀವು ಬರ್ಬಹುದು. ಇಲ್ಲ ಅಂದ್ರೆ ನಮ್ ನಾಲೆಜ್ ಏನಿದೆ ಅಲ್ವಾ ಅದಷ್ಟೇ ನೀವು ಯೂಸ್ ಮಾಡ್ಕೊಳ್ಳಿ, ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ. ಓಕೆ, ಸೊ ಪ್ರತಿಯೊಂದು ಕೂಡ ನಾನು ಫ್ರೀ ಆಗಿ ಹೇಳ್ತೀನಿ. ಅಗೇನ್ ನಾನು ಮತ್ತೆ ಹೇಳೋದೇನಂತಂದ್ರೆ, ನೀವೇನಾದ್ರೂ ನಿಮ್ಮ ಮೈಂಡ್ ಅಲ್ಲಿ SR ಲೆವೆಲ್ ನಾನು ಇವತ್ತು ತಗೊಂಡು ನಾನು ನಾಳೆನೇ ಟ್ರೇಡ್ ಮಾಡಿ ಸಕ್ಸಸ್ ಆಗ್ಬಿಡ್ತೀನಿ, ಈ ತರ ಒಂದು ರಿಯಾಕ್ಟ್ ಮಾಡ್ತಿದೆ ಅಂತ ನೀವೇನಾದ್ರೂ ಬರೋದಾದ್ರೆ ಸೊ ದಯವಿಟ್ಟು ನೀವು ಬರಬೇಡಿ. ಇದ್ರ ಮೇಲೆ ನೀವು ವರ್ಕ್ ಮಾಡ್ತೀರಾ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀರಾ, ಇದನ್ನ ಅರ್ಥ ಮಾಡ್ಕೊಂತೀರಾ ಅಂತಂದ್ರೆ ದಯವಿಟ್ಟು ನೀವು ಬನ್ನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ, ನಿಮ್ಗೆ 2499 ವರ್ತ್ ಅನ್ಸಿದ್ರೆ ಬನ್ನಿ, ಇಲ್ಲ ಅಂದ್ರೆ ಬರಬೇಡಿ. ಯಾಕೆಂತಂದ್ರೆ ನಾವು ಯಾವುದೇ ರೀತಿ ಬಿಸ್ನೆಸ್ ಗಳನ್ನ ಮಾಡ್ತಿಲ್ಲ ಇಲ್ಲಿ. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಹೋಗಿ ನೋಡುವ. ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಯಾವ ತರದ ಟ್ರೇಡ್ ಗಳನ್ನ ತಗೊಂಡೆ ಅಂತ ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನೋಡಿ ನಮ್ಮ ಲೆವೆಲ್ಸ್ ಗಳು ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ. ಸೊ ಅಗೇನ್ ಇದು ಯಾವಾಗ ಜನರೇಟ್ ಮಾಡಿದ್ದು, 9:15 ಜನರೇಟ್ ಮಾಡಿದ್ದು. ಸೊ ಇದೇ ಲೆವೆಲ್ಸ್ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ಹಾಕಿದ್ದೆ. ಅಲ್ಲಿ ಏನೇನ್ ಮಾರ್ಕ್ ಮಾಡಿದ್ದೀನಿ ಅಂತ ಅದನ್ನು ಕೂಡ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲೇನ್ ನೋಡ್ತಿದ್ದೀರಲ್ವಾ, ಇದನ್ನೇ ನಾನು ನಿಮ್ಗೆ ಬೆಳಿಗ್ಗೆ ಕಳಿಸಿದ್ದು. ಇಲ್ಲಿ ಟ್ರೇಡ್ ಮಾಡಲ್ಲ ಅಂದಿದ್ದೆ. ಸೊ ಇಲ್ಲಿ ನೋಡಿ ನಾನು ಮಾರ್ಕ್ ಮಾಡಿದ್ದೆ, ಸ್ಟ್ರಾಂಗ್ ಸಪೋರ್ಟ್ ಅಂತ ಹಾಕಿದ್ದೆ ಈ ಒಂದು ಲೆವೆಲ್ ಹತ್ರ. ಸೊ ದಯವಿಟ್ಟು ಒಂದ್ಸರಿ ನೀವು ನೀಟಾಗಿ ನೋಡ್ಕೊಂಡ್ಬಿಡಿ. ಇದನ್ನ ನಾನು ನಿಮ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ಯಾವ ತರ ರಿಯಾಕ್ಟ್ ಮಾಡಿದೆ ಅಂತ. ಹಾಗೆ ನೆಕ್ಸ್ಟ್ ನೋಡಿ, ಇದಕ್ಕೂ ಕೂಡ ಒಂದು ಸ್ಟ್ರಾಂಗ್ SR ಝೋನ್ ಅಂತ ಹಾಕಿದ್ದೆ, ಅಂದ್ರೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಝೋನ್ ಅಂತ. ಸೊ ಈ ಲೆವೆಲ್ ಗಳನ್ನ ಇದನ್ನೆಲ್ಲ ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಷ್ಟು ನೀಟಾಗಿ ವರ್ಕ್ ಆಗಿದೆ ನೋಡಿ. ಸೊ ಇದನ್ನು ಕೂಡ ನಾವು ಪೋಸ್ಟ್ ಮಾಡಿದ್ದೆ ಯಾವಾಗ, ಅರೌಂಡ್ ಒಂದು 10:15ಗೆ. ಹಾಗೆ ಇಲ್ಲೆಲ್ಲ ಕಡೆನೂ ಕೂಡ ನಾನು ಯಾವ ತರ ಪ್ಲಾನ್ ಮಾಡ್ತೀನಿ ಅಂತ ಮಾರ್ಕ್ ಮಾಡಿ ತೋರಿಸಿದ್ದೆ. ಹಾಗೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು. ಇಲ್ಲೆಲ್ಲ ಏನೋ ಒಂದು ಕ್ಯಾಂಡಲ್ ಮಾರ್ಕ್ ಗಳನ್ನ ಮಾಡಿದ್ದೀನಲ್ವಾ, ಮೇಲ್ಗಡೆ ಕೆಳಗಡೆ ಅಂತ. ಸೊ ಇಲ್ಲಿ ಮಾರ್ಕ್ ಮಾಡಿರೋ ಒಂದು ಅರ್ಥ ಏನು ಅಂದ್ರೆ, ಈ ಲೆವೆಲ್ ನ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಕೆಳಗಡೆ ಬಂದಿದ್ದು ಒಂದು ರಿಟ್ರೇಸ್ಮೆಂಟ್ ತಗೊಂತು ಅಂತಂದ್ರೆ ನಾವು ಇಲ್ಲಿಂದ ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು. ರಿಟ್ರೇಸ್ಮೆಂಟ್ ಅಂದ್ರೆ ನಮ್ಗೊಂದು ಕನ್ಫರ್ಮೇಶನ್ ಸಿಗಬೇಕು, ಸುಮ್ಮನೆ ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬಂದ್ರಲ್ಲ. ಸೊ ಅದೇ ತರ ನಮಗೆ ಮೇಲ್ಗಡೆ ಹೋಗಿದ್ದು ಈ ಸ್ಟ್ರಾಂಗ್ ಒಂದು SR ಝೋನ್ ಅಂತ ಏನ್ ಮಾರ್ಕ್ ಮಾಡಿದಿನಲ್ವಾ, ಇಲ್ಲಿಗೆ ಬಂದು ಸ್ವಲ್ಪ ರಿಯಾಕ್ಟ್ ಮಾಡ್ತಿದೆ, ಒಂದು ಸ್ಲೋ ಮೂವ್ಮೆಂಟ್ ಕೊಡ್ತಿದೆ ಅಂದ್ರೆ ಅಗೇನ್ ಮತ್ತೆ ಕೆಳಗಡೆ ಬರಬಹುದು ಅಂತ ಅರ್ಥ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಇಲ್ಲಿ ಒಂದು ಬೈ ಸೈಡ್ ಹಾಗೆ ಮೇಲ್ಗಡೆ ಒಂದು ಸೆಲ್ ಸೈಡ್ ಈ ತರದ್ ಮಾರ್ಕ್ ಮಾಡ್ತೀನಿ. ಸಿಂಪಲ್ ಆಗಿ ಮೇಲ್ಗಡೆ ಇದನ್ನ ಟಚ್ ಮಾಡಿದ ತಕ್ಷಣ ಹೋಗಿ ಸೆಲ್ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ. ಸೊ ಮಾರ್ಕೆಟ್ ಹೆಂಗ್ ಟ್ರಾವೆಲ್ ಮಾಡುತ್ತೆ ಅದ್ರ ಜೊತೆ ನಾವು ಟ್ರೇಡ್ ಮಾಡಬೇಕು. ಹಾಗೆ ಇಲ್ಲಿ ಯಾಕೆ ನಾನು ಒಂದು ಸ್ಟ್ರಾಂಗ್ SR ಝೋನ್ ಅಂತ ಮಾರ್ಕ್ ಮಾಡಿದೆ ಅಂದ್ರೆ, ನೋಡಿ ಇಲ್ಲಿ ನಮಗೆ ವೀಕ್ಲಿ ಝೋನ್ ಮತ್ತೆ ಡೈಲಿ ಝೋನ್ ಪಕ್ಕ ಇದೆ. ಸೊ ಇಲ್ಲಿ ಹೇಳಿದೀನಿ ನಾನು ಇದನ್ನ ನನ್ನ ಇಂಟ್ರಾಡೇ ಕೋರ್ಸ್ ಅಲ್ಲಿ ಹೇಳಿದೀನಿ, ದಯವಿಟ್ಟು ಒಂದ್ಸರಿ ಬೇಕಾದ್ರೆ ನೋಡ್ಕೊಂಡ್ ಬನ್ನಿ ನೀವು. ಸೊ ಅದಕ್ಕೋಸ್ಕರ ನಾನು ಇದನ್ನ ಸ್ಟ್ರಾಂಗ್ SR ಝೋನ್ ಅಂತ ಹೇಳಿದೀನಿ. ಹಾಗೆ ನಾನು ಇಲ್ಲಿ ಯಾಕೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಅಂತ ಮಾರ್ಕ್ ಮಾಡಿದೀನಿ ಅಂದ್ರೆ, ನೋಡಿ ಇಲ್ಲಿ ರೆಡ್ ಕಲರ್ ಕಾಣ್ತಿರೋದು ನಮ್ಮ ವೀಕ್ಲಿ ಝೋನ್, ಸ್ವಲ್ಪ ಮೇಲೆ ಇರೋದು ನಮಗೆ ನಮ್ಮ ಡೈಲಿ ಝೋನ್. ಸೊ ಅಕ್ಕಪಕ್ಕ ಇರೋದ್ರಿಂದ ನಮಗೆ ಈ ಝೋನ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಅಂತ ಮಾಡಿದ್ದೆ. ಸೊ ಜೊತೆಲಿ ಇಲ್ಲಿ ಯಾಕೆ 100 ಪಾಯಿಂಟ್ ಅಂತ ಹಾಕಿದೆ ಅಂತಂದ್ರೆ, ಇಲ್ಲಿಂದ ಇಲ್ಲಿಗೆ ನೀವು ಮಾರ್ಕ್ ಮಾಡಿದ್ರೆ ನಿಮ್ಗೆ ಅರೌಂಡ್ ಒಂದು 148 ಪಾಯಿಂಟ್ ಏನೋ ಬರುತ್ತೆ. ಸೊ 148 ಪಾಯಿಂಟ್ ನಮ್ಗೆ ಅಲ್ಲಿ ಕಾಣಿಸ್ತಿದೆ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ನಾವೇನ್ ಮಾಡ್ಬೇಕು, 150 ಪಾಯಿಂಟ್ ನ ಕ್ಯಾಪ್ಚರ್ ಮಾಡಕ್ ಆಗಲ್ಲ. ಸೊ ಇಷ್ಟನ್ನ ನಾವು ಇಟ್ಕೊಳ್ಳೋಕ್ಕೂ ಆಗಲ್ಲ. ಸೊ ಅದಕ್ಕೋಸ್ಕರ ನಾವೊಂದು ಸೇಫ್ ಆಗಿ ಪ್ಲೇ ಮಾಡಬೇಕು, 100 ಪಾಯಿಂಟ್ ಟಾರ್ಗೆಟ್ ಇಟ್ಕೊಂಡೆ. ಸೊ ತುಂಬಾ ಸಿಂಪಲ್, ಇಷ್ಟನ್ನೇ ನೀವು ಫಾಲೋ ಮಾಡಬೇಕು. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿ, ನೀವು 100ರಿಂದ 150 ಪಾಯಿಂಟ್ ಮಾತ್ರ ನೀವು ಟಾರ್ಗೆಟ್ ಇಟ್ಕೋಬೇಕು. ಸೊ ಅದಾದ್ಮೇಲೆ ಬೇಕಾದ್ರೆ ಎಷ್ಟಾದ್ರೂ ಹೋಗ್ಲಿ, ಇದನ್ನ ನೀವು ಎವ್ರಿ ಡೇ ಫಾಲೋ ಮಾಡಬೇಕು. ಸೊ ಈ ತರ ಒಂದು ಪ್ರಾಪರ್ ಸ್ಟ್ರಕ್ಚರ್ ಅಲ್ಲಿ ನಾವು ಹೋದ್ರೆ ನಮ್ಗೆ 100% ಸಕ್ಸಸ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬರಿಗೆ ಹೇಳೋದು ರೂಲ್ಸ್ ಗಳನ್ನ ಫಾಲೋ ಮಾಡಿ ಅಂತ. ಸೊ ಇದಿಷ್ಟನ್ನ ನಾನು ನಿಮ್ಗೆ ಬೆಳಿಗ್ಗೆ ಹೇಳಿದ್ದು. ಈಗ ನಿಮ್ಗೆ ಚಾರ್ಟ್ ಅಲ್ಲಿ ತೋರಿಸ್ತೀನಿ ಯಾವ ತರ ಒಂದು ಮೂವ್ಮೆಂಟ್ ಕೊಟ್ಟಿದೆ ಅಂತ. ಸೊ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬಹುದು, ಏನ್ ಇವ್ನು ಹೇಳಿದ್ದನ್ನೇ ಹೇಳ್ತಾನೆ ಅಂತ ನೀವು ಅನ್ಕೋಬಹುದು. ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಕೂಡ ಇಂಡಿಪೆಂಡೆಂಟ್ ಆಗಿ ಅನಲೈಸ್ ಮಾಡಬಹುದು. ಸೊ ಬರೀ ಒಂದು ವಿಡಿಯೋ ಅಥವಾ ಕೋರ್ಸ್ ಗಳನ್ನ ಮಾಡಿದ್ರೆ ಅಲ್ಲ, ಸೊ ನಿಮ್ಗೆ ಪ್ರಾಕ್ಟಿಕಲ್ ನಾಲೆಜ್ ಬರಬೇಕು. ನಾನು ಯಾಕೆ ಮಾರ್ಕ್ ಮಾಡ್ತಿದ್ದೀನಿ ಅದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ನೋಡಿ ಏನಾಗಿದೆ ಬ್ಯಾಂಕ್ ನಿಫ್ಟಿಲಿ ನಮ್ಗೆ ಇಲ್ಲಿ ಓಪನ್ ಆಗಿದೆ, ನೋಡಿ ಮೇಲೆ ಹೋಗಿದ್ದು ಸೀದಾ ನೋಡಿ ಇದನ್ನೇ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡಿದೆ, ಸ್ವಲ್ಪ ಕೆಳಗಡೆ ಬಂದಿದೆ, ಮತ್ತೆ ಮೇಲೆ ಹೋಗಿದೆ, ಬ್ರೇಕ್ಔಟ್ ಮಾಡ್ತು ನೋಡಿ, ಇಲ್ಲಿ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡ್ತು. ಸೊ ಈ ತರದ ಸಿಚುವೇಶನ್ ಗಳಲ್ಲಿ ನಾವು ಸುಮ್ಮನೆ ಬ್ಲೈಂಡ್ ಆಗಿ ಬೈ ಮಾಡ್ಕೊಂಡ್ರೆ ನಾವೇ ದಡ್ಡರಾಗ್ತೀವಿ. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ನೀವು. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತು, ಸಡನ್ ಆಗಿ ಕೆಳಗಡೆ ಬಂತು. ಕೆಳಗಡೆ ಬಂದಿದ್ದು ಕೂಡ ನೋಡಿ ಇಷ್ಟು ಫಾಸ್ಟ್ ಆಗಿ ಬಂದಿದ್ದು ಎಲ್ಲಿ ಸಪೋರ್ಟ್ ತಗೊಂಡಿದೆ. ನಾನು ಏನೊಂದು ಇಂಪಾರ್ಟೆಂಟ್ ಝೋನ್ ಅಂತ ಮಾರ್ಕ್ ಮಾಡಿದ್ನಲ್ವಾ, ಇಲ್ಲಿ ಸಪೋರ್ಟ್ ತಗೊಂಡಿದೆ. ಈ ಸಪೋರ್ಟ್ ಝೋನ್ ನ ಯಾವಾಗ ಮಾರ್ಕ್ ಮಾಡಿದ್ದು ನಾವು, 10 ಗಂಟೆ 10 ನಿಮಿಷನೋ 15 ನಿಮಿಷಕ್ಕೇನೋ. ಓಕೆ, ಇದನ್ನ ನಾವು ಮಾರ್ಕ್ ಮಾಡಿದ್ದು ಅಂದ್ರೆ ಇಲ್ಲಿ ನಾನು ಬರ್ದಿದ್ದೆ ನಿಮ್ಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ಅಂತ. ಸೊ ಎಷ್ಟೊತ್ತಿಗೆ ನಮ್ಗೆ ಸಪೋರ್ಟ್ ತಗೊಂಡಿದೆ, 12 ಗಂಟೆಗೆ ಈ ಒಂದು ಲೆವೆಲ್ ನ ಸಪೋರ್ಟ್ ತಗೊಂಡಿದೆ. ಸೊ ನಾನು ಏನ್ ಹೇಳಿದಿನಲ್ವ ನಿಮ್ಗೆ ಇಂಟ್ರಾಡೇ ಕೋರ್ಸ್ ಅಲ್ಲಿ, ಅದನ್ನೇ ಫಾಲೋ ಮಾಡಿದೀನಿ, ಬೇರೆ ಏನು ಮಾಡಿಲ್ಲ. ಸೊ ಅಕ್ಕಪಕ್ಕ ಬರ್ತಿದೆ, ಒಂದ್ರ ಮೇಲೆ ಒಂದು ನಿಯರ್ ಬರ್ತಿರೋದ್ರಿಂದ ನಾನು ಇದನ್ನ ಸ್ಟ್ರಾಂಗ್ ಸಪೋರ್ಟ್ ಅಂತ ಕನ್ಸಿಡರ್ ಮಾಡಿದೆ. ಎಕ್ಸಾಕ್ಟ್ ಆಗಿ ನೋಡಿ ಇದನ್ನ ಟಚ್ ಮಾಡ್ತು, ಇನ್ನೊಂದು ಕ್ಯಾಂಡಲ್ ಕೂಡ ಟಚ್ ಮಾಡ್ತು. ಸೊ ಈ ತರ ಆಗ್ತಿದಾಗನೇ ನನಗೆ ಗೊತ್ತಾಯ್ತು ಇಲ್ಲಿಂದ ಒಂದು ಅಟ್ಲೀಸ್ಟ್ ಇಲ್ಲಿವರೆಗೂ ಹೋಗುತ್ತೆ ಅಂತ. ಈ ಕ್ಯಾಂಡಲ್ ಯಾವಾಗ ಜನರೇಟ್ ಆಗಿ ಈ ಲೆವೆಲ್ ಬಂತಲ್ವಾ, ಸೊ ಇಲ್ಲೇ ನಾನು ಒಂದು ಎಂಟ್ರಿ ತಗೊಂಡೆ ಮಾರ್ಕೆಟ್ ಆರ್ಡರ್ ಅಲ್ಲಿ. ನೆಕ್ಸ್ಟ್ ಏನ್ ಮಾಡಿದೆ, 100 ಪಾಯಿಂಟ್ ನ ಟಾರ್ಗೆಟ್ ಇಟ್ಟೆ. ಸೊ ಈ ರೇಂಜ್
ರೇಂಜ್ಗೆ ನನಗೆ 100 ಪಾಯಿಂಟ್ ಈಸಿಯಾಗಿ ಹಿಟ್ ಆಯ್ತು. ಅಲ್ಲಿಗೆ ನನ್ನ ಪೊಸಿಷನ್ ನಾನು ಎಕ್ಸಿಟ್ ಮಾಡ್ಕೊಂಡೆ. ಸೊ ನೆಕ್ಸ್ಟ್ ನೋಡಿ ಇನ್ನೂ ಮೇಲೆ ಹೋಯ್ತು, ಮೇಲೆ ಹೋಗಿ ಸ್ವಲ್ಪ ಪುಲ್ ಬ್ಯಾಕ್ ಆಗಿ ಮತ್ತೆ ಬ್ರೇಕ್ಔಟ್ ಮಾಡ್ತು ನೋಡಿ. ತುಂಬಾ ಜನ ಏನ್ ಮಾಡಿದ್ದಾರೆ, ಇಲ್ಲಿ ಎಂಟ್ರಿಗಳನ್ನ ತಗೊಂಡಿದ್ದಾರೆ. ಯಾರ್ಯಾರು ನಮ್ಮ SR ಲೆವೆಲ್ ನ ಯೂಸ್ ಮಾಡ್ತಿದಾರಲ್ವಾ, ಸೊ ಇಲ್ಲಿ ಎಂಟ್ರಿಗಳನ್ನ ತಗೊಂಡು ಒಳ್ಳೆ ಒಂದು ಪ್ರಾಫಿಟ್ ನ ಮಾಡಿದ್ದಾರೆ. 150 ಪಾಯಿಂಟ್ ಮೇಲೆ ಇಟ್ಟಿದ್ದಾರೆ ಕೆಲವೊಂದು ಜನ. ಬಟ್ ಆದ್ರೆ ಈ ಟ್ರೇಡ್ ಗಳೆಲ್ಲ ಇದೆಯಲ್ವಾ, ನಾನು ಅಗೇನ್ ಹೇಳ್ತೀನಿ, ನೀವು ಹೊಸಬರಾಗಿದ್ರೆ ತುಂಬಾ ರಿಸ್ಕ್ ಇರುತ್ತೆ. ನಿಮ್ಗೆ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ನೀವು SR ಲೆವೆಲ್ ನ ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ ನೀವು ಮಾಡಬಹುದು. ಅಂತವ್ರು ಕೂಡ ತುಂಬಾ ಜನ ಇದ್ದಾರೆ. ಬಟ್ ಹೊಸಬರು ಈ ತರ ಬ್ರೇಕ್ಔಟ್ ಆಯ್ತು ಅಂತ ಇದನ್ನೆಲ್ಲ ತಗೊಂಡ್ರೆ ನೀವು ಇವತ್ತು ಸಕ್ಸಸ್ ಆಗಿರ್ತೀರಾ, ಬಟ್ ಯಾವ ತರ ಒಂದಿನ ನಿಮ್ಗೆ ಕೈ ಕೊಟ್ಬಿಡುತ್ತೆ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಮಾರ್ಕೆಟ್ ಅಲ್ಲಿ ಹೆಂಗೆ ಅಂತಂದ್ರೆ, ನಾವು ಎವ್ರಿ ಡೇ ಒಂದ್ 4-5-6 ದಿನ ಗ್ರೀನ್ ನೋಡಿದ್ಮೇಲೆ ಒಂದ್ 2 ರೆಡ್ ಬಂತು ಅಂತಂದ್ರೆ ನಮ್ಗೆ ಏನಾಗುತ್ತೆ, ಅವಾಗ ಸೈಕಾಲಜಿ ಬೇರೆ ತರ ವರ್ಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ರೈಟ್ ಎಂಟ್ರಿಗಳನ್ನ ಪ್ಲಾನ್ ಮಾಡಬೇಕು. ಹಾಗೆ ನೀವು ಕೇಳಬಹುದು ನನಗೆ ಇದೊಂದು ರೈಟ್ ಎಂಟ್ರಿ ಅಲ್ವಾ ಅಂತ. ಸೊ ಎಂಟ್ರಿ ತಗೋಬಹುದು, ಬಟ್ ಅದ್ರಾಗ ಏನೊಂದು ರಿಸ್ಕಿ ಟ್ರೇಡ್ ಆಗುತ್ತೆ. ಹಾಗೆ ನಿಮ್ಗೆ ಈ ಝೋನ್ ಅಲ್ಲಿ ಕೂಡ ನಾನು ಮಾರ್ಕ್ ಮಾಡಾಕಿದ್ದೆ ಸ್ಟ್ರಾಂಗ್ SR ಲೆವೆಲ್, ಅಂದ್ರೆ ಸ್ಟ್ರಾಂಗ್ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ ಅಂತ ನೋಡಿ. ಎಕ್ಸಾಕ್ಟ್ ಆಗಿ ಇದನ್ನ ಟಚ್ ಮಾಡ್ತು. ಸೊ ಟಚ್ ಮಾಡ್ತಿದ್ದಾಗ ನನಗೆ ಅಲ್ಲಿ ಕ್ಲಿಯರ್ ಆಯ್ತು ಒಂದು ಸ್ವಲ್ಪನಾದ್ರೂ ಕೆಳಗಡೆ ಬರುತ್ತೆ ಅಂತ. ಯಾವಾಗ ಈ ಕ್ಯಾಂಡಲ್ ನೋಡಿ ಮೇಲೆ ಹೋಗಿ ಕೆಳಗಡೆ ಬರಕ್ ಸ್ಟಾರ್ಟ್ ಮಾಡುತ್ತಲ್ವಾ, ಈ ರೇಂಜ್ ಅಲ್ಲಿ ಒಂದು ಎಂಟ್ರಿ ತಗೊಂಡೆ. ಅಗೇನ್ ಇಲ್ಲೂ ಕೂಡ ಒಂದು 100 ಪಾಯಿಂಟ್ ನ ಟಾರ್ಗೆಟ್ ಇಟ್ಟೆ. ನನಗಿಲ್ಲಿ ಕ್ಲಿಯರ್ ಆಗಿ ಗೊತ್ತಿತ್ತು 100 ಇಂದ 130 ಅಂತೂ ಕಣ್ಣು ಮುಚ್ಕೊಂಡು ಕೆಳಗಡೆ ಬರುತ್ತೆ. ಬಟ್ ನಾನೇನ್ ಮಾಡಿದೆ, 100 ಪಾಯಿಂಟ್ ನ ಇಟ್ಕೊಂಡೆ. ಸೊ ಇಲ್ಲೂ ಕೂಡ ಈಸಿಯಾಗಿ ಒಂದೇ ಒಂದು ಕ್ಯಾಂಡಲ್ ನನ್ನ ಟಾರ್ಗೆಟ್ ನ ಹಿಟ್ ಮಾಡ್ತು. ಆರಾಮಾಗಿ ನಾನು ಪ್ರಾಫಿಟ್ ನ ಬುಕ್ ಮಾಡ್ಕೊಂಡೆ, ಎಕ್ಸಿಟ್ ಆದೆ. ಹಾಗೆ ನಾನು ತುಂಬಾ ಆಸೆಗೆ ಬಿದ್ಬಿಟ್ಟಿದ್ರೆ, ಅಂದ್ರೆ ಇಲ್ಲಿವರೆಗೂ ಬರುತ್ತೆ ಅಂತ. ಸೊ ಮಾರ್ಕೆಟ್ ಎಂಡ್ ಆಫ್ ದಿ ಡೇ ಎಲ್ಲೂ ಕ್ಲೋಸ್ ಮಾಡ್ತು, ಇಲ್ಲಿ ಕ್ಲೋಸ್ ಮಾಡ್ತು. ಅಂದ್ರೆ ಬಂದಿರೋದು ಸೇಮ್ ಪ್ರಾಫಿಟ್, ಬಟ್ ಆ ತರದ ನಾವು ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ತಪ್ಪಾಗುತ್ತೆ. ಸೊ ಸಿಂಪಲ್ 100 ಇಂದ 150. ಸೊ ಏನಾದ್ರೂ ನಮಗೆ ಮಾರ್ಕೆಟ್ ಒಳ್ಳೆ ಮೂವ್ಮೆಂಟ್ ಕೊಡ್ತಿದೆ ಅಂದ್ರೆ 150 ಟಾರ್ಗೆಟ್ ನ ಇಟ್ಕೋಬಹುದು. ಇವನ್ ಆ ಝೋನ್ ಅಲ್ಲಿ ಎಷ್ಟಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಸ್ಲೋ ಮೂವ್ಮೆಂಟ್ ಇದೆ ಅಂದ್ರೆ 100 ಪಾಯಿಂಟ್ ನಮಗೆ ತುಂಬಾ ಸೇಫ್ ಆಗಿ ನಾವು ಪ್ಲೇ ಮಾಡಬಹುದು. ಹಾಗೆ ನೀವು SL ಎಷ್ಟು ಅಂತ ಕೇಳಬಹುದು. ಇದರ ಅರ್ಧ ನಮಗೆ SL ಆಗುತ್ತೆ ಸ್ಪಾಟ್ ಅಲ್ಲಿ ನಾನು ಹೇಳ್ತಾ ಇರೋದು. ಓಕೆ, ಸೊ ಸ್ಪಾಟ್ ಅಲ್ಲಿ 150 ಪಾಯಿಂಟ್ ನಾವು ಕ್ಯಾಪ್ಚರ್ ಮಾಡಿದ್ವಿ ಅಂತ ಅಂದ್ರೆ ನಮಗೆ ಅಟ್ ದ ಮನಿಯಲ್ಲಿ ಬೈ ಮಾಡಿದ್ರೆ ಡೆಲ್ಟಾ 5 ಇರುತ್ತೆ, 0.5 ನಮಗೆ 75 ರೂಪೀಸ್ ಅಪ್ರಾಕ್ಸಿಮೇಟ್ ನಮಗೆ ಪ್ರಾಫಿಟ್ ಬರುತ್ತೆ. ಅಂದ್ರೆ ಒಂದು 70 ರಿಂದ ಒಂದು 78 ವರೆಗೂ ಬರ್ಬೋದು ನಮಗೆ ಪ್ರಾಫಿಟ್. ಸೊ ಇಷ್ಟನ್ನ ನಾವು ಕ್ಯಾಪ್ಚರ್ ಮಾಡಿದ್ವಿ ಆಪ್ಷನ್ ಅಲ್ಲಿ ಅಂತ ಅಂದ್ರೆ ತುಂಬಾ ದೊಡ್ಡ ಅಚೀವ್ಮೆಂಟ್ ಅದು. ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾನು ಹೇಳ್ತಾ ಇರೋದು 150 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ರೆ, ಸೊ 100 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ರೆ 45 ರಿಂದ 50 ಬರುತ್ತೆ ನಮಗೆ ಅಟ್ ದ ಮನಿಯಲ್ಲಿ ನಾವು ಬೈ ಮಾಡ್ತೀವಲ್ವಾ ಅಲ್ಲಿ. ಸೊ ಇದಿಷ್ಟು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಆಯ್ತು ನಮ್ಮ ಒಂದು ಟ್ರೇಡ್. ಸೊ ನೋಡಿದ್ರಲ್ವಾ ನಮ್ಮ SR ಲೆವೆಲ್ಗಳು ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ. ಸೊ ಈ ತರದೊಂದು ಟೂಲ್ ಇದ್ರೆ ನಾವು ಕಣ್ಣು ಮುಚ್ಕೊಂಡು ಟ್ರೇಡ್ ಮಾಡಬಹುದು. ಅಗೇನ್ ನಾನು ಬಿಗಿನರ್ಸ್ಗೆ ಹೇಳ್ತಾ ಇದ್ದೀನಿ, ಸೊ ನೀವು ಕಲ್ತ್ಕೊಂಡು ಬನ್ನಿ. ನಿಮ್ಗೆ ಇಷ್ಟ ಆದ್ರೆ ಸುಮ್ಮನೆ ಇವತ್ತು ನಾನು ತಗೊಂಡು ನಾಳೆ ಒಂದು ಟ್ರೇಡ್ ಮಾಡ್ಬಿಡ್ತೀನಿ ಅಂದ್ರೆ ದಯವಿಟ್ಟು ನೀವು ಅಂಥವ್ರು ಬರಲೇಬೇಡಿ. ಸೊ ನಾನು ತಗೊಂಡು ಪ್ರಾಕ್ಟೀಸ್ ಮಾಡ್ತೀನಿ ಒಂದು ಸ್ವಲ್ಪ ದಿನ, ನಾನು ಕಲಿತೀನಿ ಮಾರ್ಕೆಟ್ ಬಗ್ಗೆ ಅಂತಿದ್ರೆ ನೀವು ಬರ್ಬೋದು. ಬರೀ ಇಂಟ್ರಾಡೇಗೆ ಮಾತ್ರ ಅಲ್ಲ, ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಸ್ವಿಂಗ್ ಟ್ರೇಡಿಂಗ್ ಅಥವಾ ಸ್ಟಾಕ್ನ ನಾವು ಯಾವ ಟೈಮಲ್ಲಿ ಬೈ ಮಾಡಬೇಕು, ಅದೆಲ್ಲದಕ್ಕೂ ವರ್ಕ್ ಆಗುತ್ತೆ. ಸೊ ಇದೊಂದು ಮಲ್ಟಿಪರ್ಪಸ್ ಸೂಪರ್ ಟೂಲ್ ಇದು. ಓಕೆನಾ, ಇದಿಷ್ಟು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.